ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಕ್ಷ್. ಆಫ್ಟರ್ ಎ ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ದಿನ ಆಗಿತ್ತು ಆಲ್ರೆಡಿ ಅಪ್ಲೋಡ್ ಮಾಡಿ. ಸೊ ಹಾಗೆ ಒನ್ ಡೇ ಪಿಕ್ನಿಕ್ ಥರ ನಾನು ಅಪ್ಪ ಅಮ್ಮ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ, ತುಂಬ ದಿನ ಆಗಿದೆ ಅಂತ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಯಾವುದೇ ನೋಟಿಫಿಕೇಷನ್ ಆಗಲಿ ನಿಮಗೆ ಫಸ್ಟ್ ಬರುತ್ತೆ. ಇನ್ನು ಹಾಗೆ ಮಂಡೇ ಮಾರ್ನಿಂಗ್ 10 ಅರೌಂಡ್ ಅಷ್ಟೊತ್ತಿಗೆ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಅಪ್ಪ ಅಮ್ಮ ಫಸ್ಟು ಹೊರಟಿದ್ದು ಗುಬ್ಬಿ ಸೈಡ್ಗೆ ಟಿಫನ್ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ. ಇಡ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಅಪ್ಪ ಅಮ್ಮ 3 ಜನ ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ಫಸ್ಟಿಂದ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನು ಮುಂದೆ ವೆಯ್ಟ್ ಮಾಡಿ ಹೇಳ್ತೀವಿ, ಇಲ್ಲ ಅಂದರೆ ನನ್ನ ತಮ್ಮನೇನು ನೋಡಿದರೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗಿದ್ದೀವಿ ಅಂತ. ಸೊ ಹೋಗಿರೋದೇ 3 ಜನ. ಅಕ್ಕ ಕೆಲಸಕ್ಕೆ ರಜೆ ಇಲ್ಲ ಅಂತ ಅವಳು ಬರಲಿಲ್ಲ. ನಮಗೆ PU ಅವ್ರಿಗೆ ಎಕ್ಸಾಮ್ ಸೆಂಟರ್ ಇತ್ತು ನಮ್ಮ ಕ್ಲಾಸು. ಮತ್ತು ಕಾಲೇಜಲ್ಲಿ ಸ್ವಲ್ಪ ಜನ ಹುಡುಗರುಗಳು ಲೆಕ್ಚರರ್ಸ್ ಫೈನಲಿಸ್ಟ್ ಎಲ್ಲ ಟ್ರಿಪ್ ಹೋಗಿದ್ರು. ಸೊ ಕ್ಲಾಸಸ್ಗಳು ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಸಂಡೇ ಮತ್ತು ಸ್ಯಾಟರ್ಡೆ ಕೂಡ ಹಾಲಿಡೇ ಇತ್ತು. ಕಂಟಿನ್ಯೂಸ್ 3 ಡೇಸ್ ಸಿಕ್ಕಂಗೆ ಆಗುತ್ತೆ ಅಂತ ಟ್ರಿಪ್ ಹೊಡೆಯೋಣ ಅಂತ ಬಂತು. ಒನ್ ಡೇ ಪಿಕ್ನಿಕ್ ಟೆಂಪಲ್ಗೆ ಹೋಗೋಣ. ನಮ್ಮಪ್ಪ ಅವ್ರು ಹೇಳ್ತಾ ಇದ್ದಾರೆ ಕಾರ್ ಓಡಿಸೋದು ತುಂಬಾ ಸಿಂಪಲ್ ಅಂತೆ, ಅದು ಕಲಿಯೋವರೆಗೂ ಬ್ರಹ್ಮವಿದ್ಯೆ ವಿದ್ಯೆ ಅಂತೆ. ಆಮೇಲೆ ಆರಾಮಾಗಿ ಓಡಿಸ್ಬೋದು ಕಾರ್. ನೋಡಿ ಹೈವೇ ರೋಡ್ ಕೈ ಬಿಡ್ಕೊಂಡು ಕಾರ್ ಓಡಿಸ್ಕೋಬೋದು. ಕ್ಲಚ್ ಎಕ್ಸಿಲೇಟರ್ ಬ್ರೇಕು ನೋಡ್ಕೊಂಡ್ರೆ ಆಯಿತು. ಸೈಡು ಇಂಡಿಕೇಟ್ರು ಬ್ರೇಕು ಹಿಂದೆ ಮುಂದೆ ಬೈಕಲ್ಲಿ ಯಾವ ಬರ್ತವೆ ಪಾಸ್ ಆಗೋದು. ಹಂಸು ರೋಡ್ ನೋಡ್ಕೊಂಡು ಬಿಟ್ರೆ ಕಾರ್ ಓಡಿಸಿದ್ರು. ಒಂದೇ ಒಂದಿನ ಕಾರ್ ಓಡಿಸಕ್ಕೆ ಹೇಳ್ಕೊಡ್ತೀನಿ ಅಂತ ಕರ್ಕೋಗಿ 2 ರೌಂಡ್ ಹಾಕ್ಸ್ಬಿಟ್ಟು ಕರ್ಕೊಬಂದು ನಿಲ್ಸಿರೋ ನಮ್ಮಪ್ಪ ಇನ್ನೂ ಕಾರ್ ಕೈ ಕೊಟ್ಟಿಲ್ಲ ಹೇಳ್ಕೊಡಕ್ಕೆ. ಡೈಲಾಗ್ ಬೋರೆ ಬಿಡ್ತಾದೆ. ಫೈನಲಿ ನಾವು ಯಾವ ಟೆಂಪಲಿಗೆ ಬಂದಿರೋದು ಅಂತ ಗೊತ್ತಾಯ್ತು ಅನ್ಸುತ್ತೆ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ. ಸೋಮವಾರ ಆಗಿರೋದ್ರಿಂದ ಹೆವಿ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಇನ್ನು ಹಾಗೆ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗ್ಗೆ ಅಂತ ಹೇಳಿ ಅಮೌಂಟ್ ಕೊಟ್ಟು ಟಿಕೆಟ್ ಇಸ್ಕೊಂಡು ಹೊರಟ್ವಿ. ಸಖತ್ತು ಬಿಸಿಲಿತ್ತು, ರಶ್ ಬೇರೆ ಇರುತ್ತೇನೋ ಸೋಮವಾರ ಬೇರೆ ಅಂದ್ಕೊಂಡು ಅಲ್ಲೇ ಹಂಗೆ ಹೂ ತೊಗೊಂಡು ಮುಟ್ಕೊಂಡು ಯೋಚನೆ ಮಾಡಿಕೊಂಡೆ ಹೋದ್ವಿ. ಒಳಗಡೆ ಹೋದರೆ ನಮಗೊಂದು ದೊಡ್ಡ ಶಾಕ್ ಆಗಿತ್ತು. ಜನನೇ ಇರಲಿಲ್ಲ, ಫುಲ್ಲು ಖಾಲಿ ಖಾಲಿ ಇತ್ತು. ಸೊ ನೋಡೋಣ ಅಂದ್ಕೊಂಡು ಮುಂದೆ ಹಂಗೆ ಹೋಗ್ತಾ ಇದ್ವಿ. ಅಮ್ಮ ನನಗೆ ಈ ವಿಡಿಯೋ ಕ್ಲಿಪ್ಪಿಂಗ್ ಎತ್ಕೋಬೇಕಾದ್ರಂತೂ ನಗು ಬಂದ್ಬಿಡ್ತು. ಬಿಕಾಸ್ ಡಿಸ್ಪ್ಲೇನಲ್ಲಿ ಏನೂ ಕಾಣ್ತಿಲ್ಲ ಬಿಸಿಲಿಗೆ. ಇನ್ನು ಅಪ್ಪನ IT ತಕ್ಕಂಗೆ ನಮ್ಮ ಅಮ್ಮನ ಕಡೆ ಫೋನ್ ಹಿಡಿದ್ರೆ ನಮ್ಮಮ್ಮ ಎಲ್ಲೈತೆ ಅಂತಲೇ ಕಾಣ್ತಾ ಇರಲಿಲ್ಲ, ಗೋಡೆ ಕಾಣ್ತಾ ಇತ್ತು. ಅದನ್ನು ಹೇಳ್ಕೊಂಡು ನೋಡೋದಲ್ಲ ಫುಲ್ ಖಾಲಿ ಇದೆ, ರಶ್ ಏನೂ ಇಲ್ಲ. ಬಟ್ ಅಲ್ಲಿ ಮುಂದೆ ಅಂತೂ ಹೋಗಿ ಬೇಗ ಅಂತ ಕಾಣಿಸ್ತಾರೆ. ಏನೇನೋ ಮಾಡಿ ವಿಡಿಯೋ ಮಾಡ್ಕೊಡೋಣ ದೇವ್ರದ್ದು ಅಂತ ಅಂದ್ಕೊಳಕ್ಕೆ ಆಗಲಿಲ್ಲ. ಬಟ್ ಅಲ್ಲಿಂದ ದೂರದಿಂದ ಒಂದು ಕ್ಲಿಪ್ಪಿಂಗ್ ಎತ್ಕೊಂಡೆ. ಕಾಣಬೇಕು ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಅಂಕಲ್ ಆಟ ಬಂದ್ಬಿಟ್ರು. ಚೂರು ಎಸ್ ಫೈನಲಿ. ಸೊ ಹಾಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಒಂದು ಸುತ್ತ ಹಾಕ್ಕೊಂಡು ಏನೋ ಬ್ಯಾನರ್ ಹಾಕಿದ್ರು, ನೋಡೋಣ ಅಂತ ಹೋದ್ವಿ. ಸೊ ಅವಾಗ ಗೊತ್ತಾಗಿದ್ದು ನಮಗೆ ಜಾತ್ರಾ ಮಹೋತ್ಸವದ್ದು ಬ್ಯಾನರ್ ಹಾಕಿದ್ದಾರೆ, ಡೇಟ್ ಎಲ್ಲ ಹಾಕಿ. ಸೊ ಬ್ಯಾನರ್ನ ನೋಡಿ ಡೇಟ್ ಇಟ್ಕೊಳ್ಳಿ, ನೀವು ಕೂಡ ಜಾತ್ರೆಗೆ ಹೋಗಿ. ಆದಷ್ಟು ನಾವು ಕೂಡ ಟೈಮ್ ನೋಡೋಣ ಜಾತ್ರೆಗೆ ಈ ವರ್ಷ. ಬಟ್ ಅಕಸ್ಮಾತ್ 7 ಸೀಟು ಏನಾದರೂ ಬಂದುಬಿಟ್ರೆ ಆಗಲ್ಲ. ಸೊ ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ನಾನು ಅಪ್ಪ ಅಮ್ಮ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಅಮ್ಮ ಉಪವಾಸ ಇದ್ರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ಳೋರ್ಗು. ಸೊ ಅದಕ್ಕೆ ಪ್ರಸಾದ ಬಂದ್ಬಿಟ್ಟು ಆಮೇಲೆ ವೀಡಿಯೋಸ್ ಫೋಟೋಸ್ ಮಾಡ್ಕೊಳ್ಳೋಣ ಬರ್ರೋ ಅಂತ ನಮ್ಮಪ್ಪ ಕರ್ಕೊಂಡು ಬಂದರು. ನಮ್ಮಮ್ಮ ಫುಲ್ ನಮಗೆ ಐಡಿಯಾಸ್ ಕೊಡ್ತಿದ್ದಾರೆ, ಎಲ್ಲೆಲ್ಲಿ ಫೋಟೋಸ್ ತಗೋ, ವೀಡಿಯೋಸ್ ತಗೋ, ಹಂಗೆ ಅಂತೇಳಿ. ನಮ್ಮ ವ್ಲಾಗರ್ಗೆ ಸಪೋರ್ಟ್ ಅಲ್ವಾ ಅವರೇನೆ. ಸೊ ಅಲ್ಲಿಂದ ದಾಸೋಹಕ್ಕೆ ಅಂತ ಹೋದ್ವಿ. ಅರೌಂಡ್ ದಾಸೋಹಕ್ಕೆ ಹೋಗೋಷ್ಟಿಗೆ 12:45 ಸಮಥಿಂಗ್ ಏನಾಗಿತ್ತು.
ಊಟ ಮುಗಿಸ್ಕೊಂಡು ಬಂದ್ವಿ. ನಮ್ಮಪ್ಪಂಗೆ ನಮ್ಮ ಮನೇಲಿರೋ ಗುಂಡನ್ನು ನೋಡಿದ್ರೆ ಸಾಕಾಗಲ್ಲ, ಎಲ್ಲಾದರೂ ಬಸವಗಳು ಸಿಕ್ಬಿಡ್ಲಿ. ನಮ್ಮ ಗುಂಡನ ಮುಟ್ಟಕ್ಕೆ ನನಗೆ ಭಯ ಆಗುತ್ತೆ. ಅದ್ರಲ್ಲಿ ಮೂಗ್ದರ ಬೇರೆ ಇಲ್ಲ ಬಸವನಳ್ಳಿ. ನಮ್ಮಪ್ಪ ಹಿಡ್ಕೊಂಡು ಆಡಿಸ್ತೈತೆ ಬಸವನ. ಅಂದರೆ ಮೂಗ್ದರ ಇದ್ದಿದ್ರೆ ಫ್ರಂಟಲ್ಲಿ ಇಟ್ಕೊಬಿಟ್ಟಿರೋದು. ಇನ್ನು ಅಲ್ಲಿ ಫೋಟೋಸ್ಗೆಲ್ಲ ತೆಗೆಸ್ಕೊಂಡು ಕುದುರೆ ನಮ್ಮದೇನೋ ಕರೀತಾ ಆಯಿತು ಬನ್ನಿ ಅನ್ನೋದು ಅವಳಿಗೆ. ಸೊ ಹಾಗೆ ಫೋಟೋಸ್ಗಳೆಲ್ಲ ತಕ್ಕೊಂಡು ಕಾರ್ ಕಡೆ ಹೊರಡೋಣ ಅಂತ. ಆದರೆ ಹೋಗಲಿಲ್ಲ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ರೀಲ್ಸು ಫೋಟೋಸು ಅಲ್ಲೂ ಸ್ವಲ್ಪ ನೇಚರ್ ಚೆನ್ನಾಗಿತ್ತು. ಫುಲ್ಲು ಕೆರೆ ಏನೋ ಇತ್ತು. ಸೊ ಅಲ್ಲಿ ಕೆಳಗಡೆ ಎಲ್ಲ ಹೋಗ್ಬೋದಿತ್ತು, ಬಟ್ ಸ್ಯಾರಿ ಎಲ್ಲ ಬಿಡುತ್ತೆ, ಬೇಡ ನಮ್ಮಪ್ಪ ಹೋಗೋಣ ಬರ್ರು ಅಂತು. ಬಟ್ ನಾವೇ ಬೇಡ, ಬಿಸಿಲು ಬೇರೆ, ಹೋಗೋಣ ಅಂತ ಕಾರ್ ಕಡೆ ಹೋಗ್ತಾ ಇದ್ವಿ. ಇನ್ನು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬರೋ ದಾರಿನಲ್ಲಿ ಹಂಗೆ ಒಂದು ಕಲ್ಲಂಗಡಿ ಸಿಕ್ತು, ತುಂಬ ಟೇಸ್ಟಿಯಾಗಿತ್ತು. ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ನಮ್ಮ ಮನೆ ದೇವ್ರ ಗುಡಿ ಸಾಕ್ಸಂದ್ರಕ್ಕೆ. ನಾವು ಬಂದಿದ್ದು ರೂಟು ನಿಟ್ಟೂರಿಂದ ಟ್ಯಾಕ್ಟೂರ್ ಮೇಲೆ ಬಂದ್ವಿ. ನಾವು ಬಂದರೆ ಹೊಸಕೆರೆಯಿಂದ ಬರ್ತೀವಿ, ನಮಗೆ ಅದು ಹತ್ರ, ಇದು ದೂರ ಆಗುತ್ತೆ, ಇನ್ನು ಒಂದಿವೇನೇ ಇಲ್ವಾ ಅಂತೇಳಿ ಸೊ ಹಂಗೆ ನಿಟ್ಟೂರ್ ಮೇಲೆ ಬಂದ್ವಿ. ಫುಲ್ಲು ಖಾಲಿ ಇತ್ತು. ನಾನು ಯಾವತ್ತೂ ನಮ್ಮ ದೇವಸ್ಥಾನ ಇಷ್ಟು ಖಾಲಿ ಇರೋದು ನೋಡಿರಲಿಲ್ಲ. ಯಾವಾಗಲೂ ಒಂದು ಸ್ವಲ್ಪ ಜನ ಆದರೂ ಇದ್ದೇ ಇರೋರು. ಸೋಮವಾರ ಅಲ್ಲ, ಮಂಗಳವಾರ ಶುಕ್ರವಾರ ತುಂಬ ಜನ ಸೇರ್ತಾರೆ ಸಂಜೆ ಪೂಜೆಗೆ. ಪ್ರತಿದಿನ ಸಂಜೆ ಪೂಜೆಗೆ ತುಂಬ ಜನ ಸೇರಿರ್ತಾರೆ. ಮತ್ತು ಸಂಜೆ ಪೂಜೆ ಮತ್ತು ಬೆಳಗ್ಗೆ ಪೂಜೆನಲ್ಲಿ ಅಮ್ಮನ ನೋಡೋಕ್ಕೆ ಫುಲ್ ಖುಷಿಯಾಗುತ್ತೆ. ಇನ್ನು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ಬಂದ್ವಿ. ನಾವು ಎಲ್ಲಿಗೋದ್ರೂ ಏನು ಮಿಸ್ ಮಾಡ್ತೀವಲ್ಲ, ಪ್ರಸಾದ ಅಂತೂ ಮಿಸ್ ಮಾಡಲ್ಲ. ಅದರಲ್ಲೂ ನಮ್ಮ ದೇವಸ್ಥಾನ ಪ್ರಸಾದ ನಮಗಂತೂ ಹೆವಿ ತೃಪ್ತಿ ಕೊಡುತ್ತೆ. ಸ್ವಲ್ಪ ಸಿಕ್ಕರು, ಒಂದು ಸಿಕ್ಕರು ಸಾಕು, ಅದನ್ನು ಬಿಡಲ್ಲ, ಹಂಗೆ ತಿನ್ಕೊಂಡು ಬಂದುಬಿಟ್ಟಿರ್ತೀವಿ ನಾವುಗಳಂತೂ. ಸೊ ನಾನು ಅಪ್ಪ ಅಮ್ಮ ಹಾಗೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇಲ್ಲಿಗೆ ನನ್ನ ವ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.